ಆತ್ಮೀಯ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ ಸಮಾಜ ಪಾಠಕ್ಕೆ ಸಂಬಂಧಪಟ್ಟಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಹಾಗಾದರೆ ಸಾಕಷ್ಟು ಸಂಪತ್ತನ್ನು ಒಳಗೊಂಡಿರುವಂಥ ಈ ಭಾರತಕ್ಕೆ ಪ್ರಾಚೀನ ಕಾಲದಿಂದಲೂ ಭಾರತಕ್ಕೆ ಮಾಡ್ತಂತಂದ್ರೆ ಸಾಕಷ್ಟು ಮಂದಿ ವಲಸೆ ಬಂದಿದ್ದರು. ಒಂದು ಸಾಕಷ್ಟು ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಬಂದಂಥ ವಿದೇಶಿಗರು ವ್ಯಾಪಾರಕ್ಕಾಗಿ ಬರ್ತಾರೆ. ಒಂದಿಷ್ಟು ಮಂದಿ ಈ ಭಾರತದಲ್ಲಿರುವಂಥ ಸಂಪತ್ತನ್ನು ಕೊಳ್ಳೆ ಹೊಡೆಯೋದಕ್ಕೋಸ್ಕರ ಯುದ್ಧ ಮಾಡ್ತಾರೆ. ಹಾಗಾಗಿ ನಾವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಸಾಕಷ್ಟು ಯುರೋಪಿಯನ್ನರು ಏನು ಮಾಡ್ತಂತಂದ್ರೆ ಇವಾಗ ನಂಗೆ ಸ್ವಯಂ ಹೋಗೋಕ್ಕೆ ಹೆಲಿಕಾಪ್ಟರ್ ಇದ್ದಿದ್ದಿಲ್ಲ, ವಿಮಾನ ಇದ್ದಿದ್ದಿಲ್ಲ, ರಾಕೆಟ್ಸ್ಗಳು ಇದ್ದಿದ್ದಿಲ್ಲ. ಹೌದಾ? ಅದಾವನು ಆವಾಗಿನ ಕಾಲಕ್ಕೆ. ಹಾಗಾದ್ರೆ ವ್ಯಾಪಾರಿಗಳು ಯಾವ ಮಾರ್ಗದ ಮೂಲಕ ಬರ್ತಿದ್ರು? ಯಾವ ಮಾರ್ಗದ ಮೂಲಕ ಬರ್ತಿದ್ರು? ಜಲಮಾರ್ಗದ ಮೂಲಕ ಈ ಭಾರತಕ್ಕೆ ಭಾಳಷ್ಟು ಮಂದಿ ಏನು ಬಂದರು? ವ್ಯಾಪಾರ ಮಾಡಕ್ಕೆ ಬಂದರು. ಹಾಗಾದ್ರೆ ಆ ಜಲಮಾರ್ಗದ ಮೂಲಕ ಮೊದಲು ಭಾರತಕ್ಕೆ ಬಂದವರು ಯಾರು ಅಂತಂತಂದ್ರೆ ಪೋರ್ಚುಗೀಸರು. ಯಾರೋ ಪೋರ್ಚುಗೀಸರು. ಇವರು 1400 ಶಾಲಿವಾನಶಕ್ಕೆ 1961 ಇಲ್ಲಿವರೆಗೂ ಬರ್ತಾರೆ ನೋಡ್ರಿ. ಇಲ್ಲೇ 1961 ಮಟ್ಟನ ಇಲ್ಲೇ ಇದ್ದು ಭಾರತದೊಳಗೆ ಇದ್ದರು. ಇಲ್ಲಿ ಭಾರತಕ್ಕೆ ಬಂದಂಥ ಪೋರ್ಚುಗೀಸರು ಮೊಟ್ಟ ಮೊದಲಿಗೆ ಯಾರು? ಕೊನೆಗೆ ಭಾರತ ಬಿಟ್ಟು ಹೋದವರು ಯಾರು? ಹಂಗಾರ ಮೊಟ್ಟ ಮೊದಲು ಯುರೋಪಿಯನ್ನರು ಬಂದವರು ಪೋರ್ಚುಗೀಸರೇ, ಕೊನೆಗೆ ಹೋದವರು ನೆನಪಿಟ್ಕೋರಿ. ಹಾಗಾದ್ರೆ ಭಾರತಕ್ಕೆ ಸಾಕಷ್ಟು ಏನು ಮಾಡ್ತಂದ್ರೆ ಇಲ್ಲಿ ಪೋರ್ಚುಗೀಸರಲ್ಲಿ ಒಬ್ಬ ನಾವಿಕ ಬರ್ತಾನ, ಅವನ ಹೆಸರು ವಾಸ್ಕೋ ಡಿ ಗಾಮ. ಯಾರು? ವಾಸ್ಕೋ ಡಿ ಗಾಮ. ಇವನು ಭಾರತಕ್ಕೆ ಜಲಮಾರ್ಗದ ಮೂಲಕ 1498 ಮೇ 17ರಂದು ಎಲ್ಲಿ ಬಂದು ತಲುಪ್ತಾನಂತಂದ್ರೆ ಎಲ್ಲಿ? ವೆರಿ ಗುಡ್. ಕೇರಳದ ಈ ಕೇರಳದ ಕಲ್ಲಿಕೋಟೆ ಬಂದು ಏನು ಮಾಡ್ತಾನಂದ್ರೆ ತಲುಪ್ತಾನೆ. ಹೊಸ ಜಲಮಾರ್ಗವನ್ನು ಕೂಡ ಕಂಡು ಹಿಡಿತಾನೆ. ಇಲ್ಲಿ ಹಂಗಾದ್ರೆ ಇವರ ಉದ್ದೇಶ ಏನಾಗಿತ್ತು? ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದಂಥ ಯುರೋಪಿಯನ್ನರ ಪ್ರಮುಖ ಉದ್ದೇಶ ಸ್ವತಂತ್ರವಾಗಿ ವ್ಯಾಪಾರ ಮಾಡುವುದು. ಸ್ವತಂತ್ರವಾಗಿ ಒಂದು ಉದ್ದೇಶ ಸ್ವತಂತ್ರವಾಗಿ ವ್ಯಾಪಾರ ಮಾಡುವುದು. ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸ್ಬೇಕು. ವ್ಯಾಪಾರದಲ್ಲಿ ಏನು ಮಾಡಬೇಕು? ಏಕಸ್ವಾಮ್ಯ ಅಂತಂದ್ರೆ ಒಬ್ಬರ ವ್ಯಾಪಾರ ಮಾಡಬೇಕು, ಉಳಿದಂತ ಯಾರೂ ಬರಬಾರ್ದು. ಪೋರ್ಚುಗೀಸರ ಒಂದು ಉದ್ದೇಶ ಅಂತಂದ್ರೆ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸುವುದಾಗಿತ್ತು. ಬರ್ಕೋರಿ. ಇವರ ಮೂಲ ಗುರಿ ಉದ್ದೇಶ ಏನಾಗಿತ್ತು ಅಂತಂದ್ರೆ ಒಂದನೇದು ಪೂರ್ವದ ದೇಶಗಳೊಂದಿಗೆ ವ್ಯಾಪಾರದ ಏಕಸ್ವಾಮ್ಯ ಸಾಧಿಸುವುದು. ಎರಡನೇದು
ವಸಾಹತು ಸಾಮ್ರಾಜ್ಯ ನಿರ್ಮಾಣ. ನಿರ್ಮಿಸುವುದು. ಇನ್ನೊಂದು ಉದ್ದೇಶ ಇವ್ರದ್ದೇನಾಗಿತ್ತು ಅಂತಂತಂದ್ರೆ ಕ್ರೈಸ್ತ ಧರ್ಮದ ಪ್ರಚಾರ ಮಾಡುವುದು. ಇವರ ಮೂಲ ಗುರು ಉದ್ದೇಶವಾಗಿತ್ತು. ನೋಡಿ, ಭಾರತಕ್ಕೆ 1498 ಮೇ 17ರಂದು ಕೇರಳದ ಕಲ್ಲಿಕೋಟೆ ಮೂಲಕ ವಾಸ್ಕೋ ಡಿ ಗಾಮ ಏನು ಮಾಡ್ತಂತಂದ್ರೆ ಅದು ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾರೆ. ಈ ಹೊಸ ಜಲಮಾರ್ಗ ಮೂಲಕ ಬಂದಂಥ ಪೂರ್ವ ದೇಶಗಳೊಂದಿಗೆ ವ್ಯಾಪಾರದಲ್ಲಿ ಏಕಸ್ವಾಮ್ಯ ಅಂದ್ರೆ ಅವರೊಬ್ಬರ ಏನು ಮಾಡೋಕ್ಕೂ ವ್ಯಾಪಾರಕ್ಕೆ ಪರ್ಮಿಷನ್ ಕೊಡಬೇಕು. ಬೇರೆ ದೇಶಕ್ಕೆ ಏನು ಮಾಡಬಾರ್ದು, ಪರವಾನಗಿ ಕೊಡೋಂಗಿಲ್ಲ. ವ್ಯಾಪಾರ ಮಾಡೋಕೆ ಅನುಮತಿ ಇವರೊಬ್ಬರಿಗೆ ಕೊಡಬೇಕು. ಯಾರಿಗೆ? ಪೋರ್ಚುಗೀಸರಿಗೆ ಮಾತ್ರ. ಇನ್ನು ವಸಾಹತು ಸಾಮ್ರಾಜ್ಯವನ್ನು ಏನು ಪೋರ್ಚುಗೀಸರ ವಸಾಹತು ಸಾಮ್ರಾಜ್ಯ ಇತ್ತಲ್ಲ ಅದನ್ನು ಎಲ್ಲಿ ಭಾರತದೊಳಗೆ ನಿರ್ಮಿಸಬೇಕು ಅನ್ನೋದು ಇವ್ರದ್ದು. ಅದ್ರ ಜೊತೆ ಯಾವ ಧರ್ಮವನ್ನು ಪ್ರಸಾರ ಮಾಡಿದರು? ಯಾವ ಧರ್ಮವನ್ನು? ಕ್ರೈಸ್ತ ಧರ್ಮವನ್ನು ಪ್ರಸಾರ ಮಾಡ್ತಾರೆ. ಈ ಕ್ರೈಸ್ತ ಧರ್ಮದ ಪ್ರಸಾರ ಅಂದ್ರೆ ಅಂತಾರೆ ಭಾರತದೊಳಗೆ. ನೋಡಿರಿ, ಭಾರತದೊಳಗೆ ಮೊದಲು ಭಾರತ ಏನೈತಂದ್ರೆ ಹಿಂದೂ ಮಯವಾಗಿತ್ತು. ಅಂದರೆ ಎಲ್ಲ ಜನ ಏನಿದ್ರು ಹಿಂದೂಗಳಿದ್ರು. ಮಧ್ಯಕಾಲದಲ್ಲಿ ಅಂದರೆ ಮಧ್ಯ ಭಾರತದ ಇತಿಹಾಸದಲ್ಲಿ ನಾವು ಭಾರತದ ಮೇಲೆ ಟರ್ಕರು ದಾಳಿ ಮಾಡ್ತಾರೆ, ಅರಬರು ದಾಳಿ ಮಾಡ್ತಾರೆ, ಅಫ್ಘಾನಿಸ್ತಾನದವರು ದಾಳಿ ಮಾಡ್ತಾರೆ. ಅದರೊಂದಿಗೆ ಭಾರತಕ್ಕೆ ಮುಸ್ಲಿಂ ಧರ್ಮದ ಪರಿಚಯವಾಗುತ್ತೆ. ವ್ಯಾಪಾರಕ್ಕಾಗಿ ಬಂದಂಥವರು ಇಲ್ಲೇ ಏನು ಮಾಡ್ತಂತಂದ್ರೆ ನೆಲೆ ಊರ್ತಾರೆ. ಅವರು ಅವಾಗ ಮುಸ್ಲಿಂ ಧರ್ಮ ಭಾರತದೊಳಗೆ ನೆಲೆ ಊರುತ್ತೆ. ತದನಂತರ ಇಲ್ಲಿ ಯಾರು ಬರ್ತಾರೆ? ಯುರೋಪಿಯನರು ಬರ್ತಾರೆ. ಯುರೋಪಿಯನರ ಜೊತೆ ಏನಾಗುತ್ತೆ? ಕ್ರೈಸ್ತ ಧರ್ಮ ಪ್ರಚಾರವಾಗುತ್ತೆ. ನಾವು ಅಶೋಕ ಮಹಾರಾಜ ಹೆಸರು ಕೇಳಿರಲ್ಲ? ಆ ಅಶೋಕ ಮಹಾರಾಜನಿಂದ ಇಲ್ಲಿ ಕ್ರಿಸ್ತಪೂರ್ವ 261 ಕಳಿಂಗ ಮಹಾಯುದ್ಧ ನಡೆದೈತಿ. ಆ ಕಳಿಂಗ ಮಹಾಯುದ್ಧದ ನಂತರ ಅಶೋಕ ಪರಿವರ್ತನೆ ಆಕಾನೆ. ಯಾವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ? ಬೌದ್ಧ ಧರ್ಮವನ್ನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಯಾವ ಧರ್ಮವನ್ನು? ಬೌದ್ಧ ಧರ್ಮವನ್ನು. ಅವನ ಅಜ್ಜನಾದಂಥ ಚಂದ್ರಗುಪ್ತ ಮೌರ್ಯ, ಅವನ ಅಜ್ಜ ಯಾರು? ಚಂದ್ರಗುಪ್ತ ಮೌರ್ಯ ಇಲ್ಲಿ ಸಲ್ಲೇಖನ ವೃತ್ತ ಕೈಗೊಳ್ಳೋಕೆ ಮೊದಲು ಯಾವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಅಂದ್ರೆ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಭಾರತದೊಳಗೆ. ಯಾವ ಧರ್ಮವನ್ನು? ಜೈನ ಧರ್ಮ. ಹಾಗಾಗಿ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನಂದ್ರೆ ಇಡೀ ಭಾರತದ ಸುತ್ತುವರೆದು ಏನು ಮಾಡ್ತಾನಂದ್ರೆ ಜೈನ ಧರ್ಮವನ್ನು ಪ್ರಚಾರ ಮಾಡ್ತಾನೆ. ಸಾಕಷ್ಟು ಅನುಯಾಯಿಗಳಿರ್ತಾರೆ. ಅವಾಗ ಜೈನ ಧರ್ಮ ಭಾರತದೊಳಗೆ ಏನಾಗುತ್ತೆ? ಪ್ರಸಾರಗೊಳ್ಳುತ್ತೆ. ಜೈನ ಧರ್ಮ ಬರುತ್ತೆ. ತದನಂತರ ಅವನ ಮೊಮ್ಮಗನಾದಂಥ ಅಶೋಕನಿಂದ ಬೌದ್ಧ ಧರ್ಮ ಭಾರತದೊಳಗೆ ಬರುತ್ತೆ. ಬೌದ್ಧ ಧರ್ಮ ಎಲ್ಲಿ ಬರುತ್ತೆ? ಭಾರತ. ಹೀಗೆ ಹಲವಾರು ಧರ್ಮಗಳು ಭಾರತವನ್ನು ಹುಡುಕಿಕೊಂಡು ಬರ್ತವು. ಅದಕ್ಕೆ ಭಾರತ ಇವತ್ತಿಗೆ ಏನಾಗೈತೆ ಅಂತಂದ್ರೆ ಸರ್ವಧರ್ಮ ಅನುಕರಣೆ ಮಾಡಕ್ಕಂತ ಎಲ್ಲ ಧರ್ಮಕ್ಕೂ ಪ್ರಾಶಸ್ತ್ಯ, ವಿವಿಧತೆಯಲ್ಲಿ ಏಕತೆ. ಹೌದಾ? ಸಾಕಷ್ಟು ಧರ್ಮಗಳದಾವೆ. ಹಾಗಾಗಿ ನಾವೇನು ಮಾಡ್ಬೇಕಂತಂದ್ರೆ ಹಾಗಾಗಿ ಕ್ರೈಸ್ತ ಧರ್ಮದ ಪ್ರಚಾರ ಮಾಡ್ತಾರೆ. ನೆಕ್ಸ್ಟು ಪೋರ್ಚುಗೀಸರ ಏಳಿಗೆಗೆ ಕಾರಣಗಳು ಏನು? ಪೋರ್ಚುಗೀಸರ ಏಳಿಗೆಗೆ ಕಾರಣಗಳು ಪೋರ್ಚುಗೀಸರ ಏಳಿಗೆಗೆ ಕಾರಣಗಳು. ಒಂದನೇದು ಅದರೊಳಗೆ ಕಲ್ಲಿಕೋಟೆಯ ದೊರೆ ಜಾಮೋರಿನ್. ಯಾರು? ಜಾಮೋರಿನ್. ಯಾರು? ಜಾಮೋರಿನ್. ಇಲ್ಲಿ ವಾಸ್ಕೋ ಡಿ ಗಾಮಗೆ ವ್ಯಾಪಾರಕ್ಕೆ ಅನುಮತಿ ನೀಡ್ತಾನೆ. ವ್ಯಾಪಾರಕ್ಕೆ ಮಾಡ್ತಾನೆ? ಅನುಮತಿ ನೀಡ್ತಾನೆ.
ಇನ್ನು ಎರಡನೇದು 1509ರಲ್ಲಿ ಕ್ರಿಸ್ತಶಕ 1509ರಲ್ಲಿ ಏನು ಮಾಡ್ತಾನೆ ಅಂತಂದರೆ ಅಲ್ಬುಕರ್ಕ್ ಭಾರತಕ್ಕೆ ಗವರ್ನರ್ ಆಗಿ ನೇಮಕಗೊಳ್ತು. ಗವರ್ನರ್ ಆಗಿ ನೇಮಕಗೊಳ್ತು. ಇನ್ನು ಇಲ್ಲಿ ಅಲ್ಬುಕರ್ಕ್ ಗವರ್ನರ್ ಆದ ನಂತರ ಸಾಕಷ್ಟು ಏನು ಮಾಡ್ತಂತಂದ್ರೆ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾರೆ. ಆ ವಸಾಹತುಗಳು ಯಾವ್ಯಾವು ಅಂತಂದ್ರೆ ದಿವು, ದಮನ್, ಸಾಲ್ಸೆಟ್, ಬೆಸಿನ್, ಚೌಲ್, ಮುಂಬೈ ಮತ್ತು ಬಂಗಾಳದ ಹುಗ್ಲಿ ಹಾಗೂ ಗೋವಾ ಇವರ ರಾಜಧಾನಿ. ಗೋವಾ ಏನಾಗಿತ್ತು? ಅವರ ರಾಜಧಾನಿ ಆಗಿತ್ತು. ನೋಡ್ರಿ, ಪೋರ್ಚುಗೀಸರು ಭಾರತಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಸಾಕಷ್ಟು ಉದ್ದೇಶಗಳನ್ನ ಇಟ್ಟುಕೊಂಡು ಬಂದ ನಂತರ ಇಲ್ಲಿ ಪೋರ್ಚುಗೀಸರು ಏನು ಮಾಡ್ತಾರೆ ಅಂದ್ರೆ ಭಾರತದೊಳಗೆ ಅತ್ಯಂತ ಅಚ್ಚುಕಟ್ಟಾಗಿ ವ್ಯಾಪಾರ ಮಾಡೋಕೆ ಫಸ್ಟು ಅನುಮತಿ ಕೋರ್ತಾರೆ. ಅದು ಯಾರ ಬಳಿ ಅಂತಂದ್ರೆ ಕಲ್ಲಿಕೋಟೆಯ ದೊರೆಯಾರು ಜಾಮೋರಿನ್. ಈ ಜಾಮೋರಿನ ದೊರೆಯಿಂದ ಏನು ಮಾಡ್ತಂತಂದ್ರೆ ವಾಸ್ಕೋಡಿ ಗಾಮ ಏನು ಮಾಡ್ತಂತಂದ್ರೆ ವ್ಯಾಪಾರ ಮಾಡೋಕೆ ಅನುಮತಿಯನ್ನು ಕೇತನ. ಅವಾಗ ಜಾಮೋರಿನ್ ಏನು ಮಾಡ್ತಂತಂದ್ರೆ ವಾಸ್ಕೋಡಿ ಗಾಮಗೆ ವ್ಯಾಪಾರ ಮಾಡೋಕೆ ಅನುಮತಿ ನೀಡ್ತಾನೆ. ಯಾವಾಗ 1498ರಲ್ಲಿ ಜಾಮೋರಿನ್ ಅನುಮತಿ ಪಡೆದ ನಂತರ ಸಾಕಷ್ಟು ಯುರೋಪಿಯನ್ನರು ಅಂದರೆ ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗದ ಮೂಲಕ ಹಿಂಡಾಗಿ ಬರ್ತಾರೆ. ಆ ಹಿಂಡಾಗಿ ಬಂದ ನಂತರ ಸಾಕಷ್ಟು ಏನು ಮಾಡುತ್ತೆ ಅಂತಂದ್ರೆ ಹೊಸಾತು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಇಲ್ಲೇ ಏನು ಮಾಡ್ತಾರೆ ಅಂತಂದ್ರೆ 1509ರಲ್ಲಿ ಭಾರತಕ್ಕೆ ಅಲ್ಬುಕರ್ಕ್ ಏನು ಮಾಡ್ತಾನೆ ಅಂತಂದ್ರೆ ಗವರ್ನರ್ ಆಗಿ ನೇಮಕಗೊಳ್ತಾನೆ. ಆ ಗವರ್ನರ್ ಆಗಿ ನೇಮಕಗೊಂಡ ನಂತರ ಇಲ್ಲಿ 1510ರಲ್ಲಿ ವಿಜಾಪುರ ಸುಲ್ತಾನರಿಂದ ಅಂದರೆ ವಿಜಾಪುರ ಸಾಮ್ರಾಜ್ಯದ ಸುಲ್ತಾನರಿಂದ ಗೋವಾ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೆ. ಯಾವ ಪ್ರದೇಶ? ಗೋವಾ ಪ್ರದೇಶವನ್ನು ವಶಪಡಿಸ್ಕೊಳ್ತಾರೆ. ಪೋರ್ಚುಗೀಸರು ಭಾರತಕ್ಕೆ ಬಂದ ನಂತರ ಇದು ಪೋರ್ಚುಗೀಸರ ರಾಜಧಾನಿ ಆಗುತ್ತೆ. ಅಷ್ಟೇ ಅಲ್ಲ, ಭಾರತವನ್ನು ಬಿಟ್ಟು ಹೋಗುವವರೆಗೂ ಗೋವಾ ಯಾರ ರಾಜಧಾನಿ ಆಗಿರ್ತೈತಿ? ಪೋರ್ಚುಗೀಸರ ರಾಜಧಾನಿ ಆಗಿರ್ತೈತಿ. ಇಲ್ಲಿ ಸಾಕಷ್ಟು ಒಬ್ಬ ಡೂಪ್ಲೆ ಏನಾಗಿರ್ತಂತಂದ್ರೆ ಅಂತಂದ್ರೆ ಮಹತ್ವಾಕಾಂಕ್ಷಿ ಆಗಿರ್ತಾನೆ. ಮಹತ್ವಾಕಾಂಕ್ಷಿ ಅಂತಂದ್ರೆ ಈ ಭಾರತದೊಳಗೆ ಸಾಕಷ್ಟು ಏನು ಮಾಡ್ಕೊಂತಂದ್ರೆ ಸಂಪತ್ತೈತಿ. ಈ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು. ಸಾಕಷ್ಟು ವಸಾಹತು ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. ವಸಾಹತು ಕೇಂದ್ರಗಳ ಸ್ಥಾಪನೆ ಮಾಡಿದ ನಂತರ ಇಡೀ ಭಾರತದೊಳಗೆ ಏನು ಮಾಡ್ಕೊಂತಂದ್ರೆ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸಬೇಕು ಅನ್ನೋದು ಇಲ್ಲಿ ಡೂಪ್ಲೆಯ ಉದ್ದೇಶವಾಗಿರ್ತೈತಿ. ಅಲ್ಬುಕರ್ಕ್ ಡೂಪ್ಲೆನ ಒಂದು ಉದ್ದೇಶವಾಗಿರ್ತೈತಿ. ಹಾಗಾಗಿ ಅಲ್ಬುಕರ್ಕ್ ಏನು ಮಾಡ್ತಾರೆ ಅಂತಂದ್ರೆ ಅಲ್ಬುಕರ್ಕ್ ಡಿ ಡೂಪ್ಲೆ ಅಂತಂದು ಕರಿತಾರೆ. ಅಲ್ಬುಕರ್ಕ್ ಡೂಪ್ಲೆ ಇವನು ಏನು ಮಾಡ್ತಾನೆ ಅಂತಂದ್ರೆ ಸಾಕಷ್ಟು ವ್ಯಾಪಾರದೊಳಗೆ ಏಕಸ್ವಾಮ್ಯ ಸಾಧಿಸಿ ಮುಂದೆ ಅಲ್ಬುಕರ್ಕ್ ಏನು ಮಾಡ್ತಾನೆ ಅಂತಂದ್ರೆ ಗವರ್ನರ್ ಆದ ನಂತರ ದಿವು, ದಮನ್, ಸಾಲ್ಸೆಟ್, ಬೆಸ್ಸಿನ್, ಚೌಲ್, ಮುಂಬೈ, ಸಾನತೋಮ, ಬಂಗಾಳದ ಹುಗ್ಲಿ ಹೀಗೆ ಬೇರೆ ಬೇರೆ ಕಡೆ ಏನು ಮಾಡ್ತಾನೆ ಅಂತಂದ್ರೆ ಸಾಕಷ್ಟು ವ್ಯಾಪಾರದ ಕೇಂದ್ರಗಳನ್ನು ಅಂದರೆ ವಸಾಹತು ಕೇಂದ್ರಗಳನ್ನು ವಸಾಹತು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ. ಮುಂದೆ ಏನಾಗುತ್ತೆ ಅಂತಂದರೆ
ಪೋರ್ಚುಗೀಸರ ಅವನತಿಗೆ ಅಂದ್ರೆ ಮುಂದೆ ಏನಾಗಂದ್ರೆ ಪೋರ್ಚುಗೀಸರು ಸಾಕಷ್ಟು ಭಾರತದೊಳಗೆ ನೆಲೆ ಊರಿದ ನಂತರ ಇವರ ನಂತರ ಡಚ್ಚರು ಬರ್ತಾರೆ, ಇಂಗ್ಲೀಷರು ಬರ್ತಾರೆ, ಆಮೇಲೆ ಫ್ರೆಂಚರು ಬರ್ತಾರೆ. ಇವರ ನಡುವೆ ಏನಂತಂದ್ರೆ ಹೊಡೆದಾಟಗಳು ಪ್ರಾರಂಭ ಮಾಡ್ತಾವೆ. ವ್ಯಾಪಾರ ನಾವು ಭಾರತದೊಳಗೆ ನಾವು ವಸಾಹತುಗಳನ್ನು ಸ್ಥಾಪನೆ ಮಾಡಬೇಕು, ಡಚ್ಚರ ಉದ್ದೇಶವಾಗಿರ್ತೈತಿ. ಡಚ್ಚರ ನಂತರ ಇಂಗ್ಲೀಷರು ಬರ್ತಾರೆ, ಅವರು ಕೂಡ ಭಾರತದ ಸಂಪತ್ತನ್ನು ಲೂಟಿ ಮಾಡೋಕ್ಕೂ ಭಾರತದೊಳಗೆ ವ್ಯಾಪಾರ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ರೀತಿಯಾದಂಥ ಇಲ್ಲಿ ಪೋರ್ಚುಗೀಸ್ ಅದು ಯಾರು ಯುರೋಪಿಯನ್ನರು ಬರ್ತಾರೆ. ಇಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳು, ಈಗ ಏಳಿಗೆಗೆ ಕಾರಣ ಕೇಳಿದ್ರಲ್ಲ, ನೆಕ್ಸ್ಟು ಅವನತಿಗೆ ಕಾರಣಗಳು ಏನದವು? ಪೋರ್ಚುಗೀಸರ ಅವನತಿಗೆ ಕಾರಣಗಳು. ಇಲ್ಲಿ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದಂಥ ಡಚ್ಚರು ಮತ್ತು ಇಂಗ್ಲೀಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾದರು. ಇನ್ನು ಪೋರ್ಚುಗೀಸರು ಸರ್ಕಾರದ ನೌಕರರು ಭ್ರಷ್ಟರಾಗಿ, ಇಲ್ಲಿರುವಂಥ ನೌಕರರು ಏನಕ್ಕಾರ ಭ್ರಷ್ಟರಾದ. ಸ್ವಾಮಿನಿಷ್ಠೆ ಕಳೆದುಕೊಂಡರು, ಸ್ವಾಮಿನಿಷ್ಠೆ ಕಳೆದುಕೊಳ್ತಾರೆ. ಇನ್ನು ಮೂರನೇದು ಮತಾಂಧತೆ. ನಾಲ್ಕನೆಯದು ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ ಅವನತಿಯ ನಂತರ ವ್ಯಾಪಾರ ಕುಂಠಿತವಾಗುತ್ತೆ, ವ್ಯಾಪಾರದಲ್ಲಿ ಕುಂಠಿತ. ನೋಡ್ರಿ, ಅಷ್ಟು ಪ್ರಬಲವಾಗಿ ಇದ್ದಂಥ ಪೋರ್ಚುಗೀಸರು ಏನು ಮಾಡ್ತಾರೆ ಅಂತಂದ್ರೆ ಬಲಿಷ್ಠ ನೌಕಾಪಡೆ ಇವರಲ್ಲಿ ಇರಂಗಿಲ್ಲ. ಏನಿರಂಗಿಲ್ಲ ಅಷ್ಟೇ ಅಲ್ಲ, ಇಲ್ಲಿ ಡಚ್ಚರು ಮತ್ತು ಇಂಗ್ಲೀಷರಿಗೆ ಕಂಪೇರ್ ಮಾಡಿದರೆ ಅವ್ರಿಗೆ ಟ್ಯಾಲಿ ಮಾಡಿದರೆ ಇಲ್ಲಿ ಬಲಿಷ್ಠ ನೌಕಾಪಡೆಯನ್ನು ಯಾರು ಹೊಂದಿರಲ್ಲ, ಪೋರ್ಚುಗೀಸರು ಹೊಂದಿರುವುದಿಲ್ಲ. ಹಾಗಾಗಿ ಇಲ್ಲಿ ತದನಂತರ ಯುರೋಪಿನಿಂದ ಆಗಮಿಸಿದಂಥ ಡಚ್ಚರು ಹಾಗೂ ಮತ್ತು ಇಂಗ್ಲೀಷರ ನಡುವೆ ಸಾಕಷ್ಟು ಸ್ಪರ್ಧೆ ಏರ್ಪಟ್ಟು ಪೋರ್ಚುಗೀಸರ ಅವನತಿಗೆ ಪ್ರಬಲವಾದಂಥ ಕಾರಣವಾಗುತ್ತೆ. ಇನ್ನು ಇಲ್ಲಿರುವಂಥ ಪೋರ್ಚುಗೀಸ್ ನೌಕರರು ಏನಾಕ್ರ ಅಂತಂದ್ರೆ ಭ್ರಷ್ಟಾಚಾರದಲ್ಲಿ ತೊಡಗ್ತಾರೆ. ಕೇವಲ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದ್ರೆ ಕೆಲಸ ಮಾಡ್ತಾರೆ. ಹಾಗಾಗಿ ಇಲ್ಲಿ ಪೋರ್ಚುಗೀಸ್ ಸರ್ಕಾರಕ್ಕೆ ಭಾಳಷ್ಟು ಏನಾಗುತ್ತೆ ಅಂತಂದ್ರೆ ಭ್ರಷ್ಟಾಚಾರದಿಂದ ಆರ್ಥಿಕವಾಗಿ ಹಿನ್ನಡೆ ಆಗುತ್ತೆ. ಇನ್ನು ಸ್ವಾಮಿನಿಷ್ಠೆ ಕಳೆದುಕೊಳ್ತಾರೆ. ಏನು ಪೋರ್ಚುಗೀಸರು ಇಟ್ಟಂಥ ನಂಬಿಕೆ ಇರ್ತಲ್ಲ, ಆ ನಂಬಿಕೆಯನ್ನು ಯಾರು ಕಳೆದುಕೊಳ್ತಾರೆ ಅಂದ್ರೆ ಪೋರ್ಚುಗೀಸ್ ನೌಕರರು ಕಳೆದುಕೊಳ್ತಾರೆ. ಸ್ವಾಮಿನಿಷ್ಠೆ ಅಂದರೆ ಅವ್ರಿಗೆ ಏನು ಮಾಡ್ತಾರೆ ಅಂತಂದ್ರೆ ಕೇವಲ ವೈಯಕ್ತಿಕ ಲಾಭಕ್ಕೋಸ್ಕರ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಪೋರ್ಚುಗೀಸ್ ಸರ್ಕಾರಕ್ಕೆ ಬೆಂಬಲಕ್ಕೆ ನಿಲ್ಲಂಗಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಮತಾಂಧತೆ. ಇಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರದ ಜೊತೆ ಏನು ಮಾಡ್ತಾರೆ ಅಂತಂದ್ರೆ ಒತ್ತಾಯಪೂರ್ವಕವಾಗಿ ಹಿಂದೂಗಳನ್ನು ಮತ್ತು ಮುಸ್ಲಿಮರು ಏನು ಮಾಡ್ತಾರೆ ಅಂದ್ರೆ ಮತಾಂತರ ಮಾಡ್ತದೆ. ಒತ್ತಾಯಪೂರ್ವಕವಾಗಿ ಏನು ಮಾಡ್ತಾರೆ, ಮತಾಂತರಗೊಳ್ತಿರ್ತಾರೆ. ಅದು ಕೂಡ ಏನಾಗುತ್ತೆ ಅಂತಂದ್ರೆ ಪೋರ್ಚುಗೀಸರ ಅವನತಿಗೆ ಕಾರಣವಾಗುತ್ತೆ. ಇಲ್ಲಿ 1565 ನಂತರ
ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯದಿಂದ ಸೋಲುತ್ತೆ. ಆ ಬಹುಮನಿ ಸಾಮ್ರಾಜ್ಯದಿಂದ ಸೋತ ನಂತರ ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ ವ್ಯಾಪಾರದಲ್ಲಿ ಪೋರ್ಚುಗೀಸರು ಏನಕ್ಕಂತಂದ್ರೆ ಕುಂಠಿತಗೊಳ್ತಾರೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಪೋರ್ಚುಗೀಸರು ಏನಕ್ಕರ ಅವನತಿಯನ್ನು ಹೊಂತಾರೆ. ಇನ್ನು ಇಲ್ಲಿ ಪೋರ್ಚುಗೀಸರ ಇನ್ನೊಬ್ಬ ನಾಯಕ ಯಾರು ಅಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತಂದು ಬರ್ತಾರೆ. ಇವನು ಕೂಡ ಭಾರತದ ವೈಸರಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು. ಹಾಗಾದ್ರೆ ಮೊಟ್ಟ ಮೊದಲು ಬಂದಂಥ ವೈಸರಾಯ, ಪ್ರಥಮ ವೈಸರಾಯ ಯಾರು ಅಂತಂದ್ರೆ ಪ್ರಥಮ ವೈಸರಾಯ, ಭಾರತಕ್ಕೆ ಬಂದಂಥ ಪ್ರಥಮ ವೈಸರಾಯ ಫ್ರಾನ್ಸ್ ದೇಶದ ಪೋರ್ಚುಗೀಸರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ನೆಕ್ಸ್ಟು ಇಲ್ಲಿ ಡಚ್ಚರು ಬರ್ತಾರೆ. ನೆಕ್ಸ್ಟ್ ಬರೋರು ಯಾರು? ಡಚ್ಚರು. ಹದಿನೈದುನೂರ 96ರಿಂದ 1792. ಪೋರ್ಚುಗೀಸರ ಅವನತಿಯ ನಂತರ ಡಚ್ಚರು ಕೂಡ ಭಾರತದೊಳಗೆ ವಸಾಹತು ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸಕ್ಕೆ ಬಂದಿರ್ತಾರೆ. ಇವರು ಮೂಲತಃ ಯುರೋಪಿನಲ್ಲಿ ಯಾವ ದೇಶದವರು ಅಂತಂದ್ರೆ ನೆದರ್ಲ್ಯಾಂಡ್ ದೇಶದವರು. ಮೂಲತಃ ಎಲ್ಲಿಂದ ಬಂದವರು? ನೆದರ್ಲ್ಯಾಂಡ್. ನೆದರ್ಲ್ಯಾಂಡ್ ದೇಶದ ಡಚ್ಚರು. ಇವ್ರಿಗೇನಂತ ಕರಿತೀವಿ ನಾವು? ಡಚ್ಚರು ಅಂತಂದು ಕರಿತೀವಿ. ಇವರು ಶಾಲಿವಾಹನ ಶಕೆ 1602ರಲ್ಲಿ ಈಸ್ಟ್ ಇಂಡಿಯಾ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ತೆರೀತಾರೆ. ಡಚ್ ಈಸ್ಟ್ ಇಂಡಿಯಾ 1602ರಲ್ಲಿ ತೆರೀತಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ತೆರೀತಾರೆ. ಇಲ್ಲಿ ಈ ಕಂಪ್ನಿ ಏನು ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ 1602ರಲ್ಲಿ ತೆರೆದ ನಂತರ ಸಾಕಷ್ಟು ಪೂರ್ವ ದೇಶಗಳೊಂದಿಗೆ ಏನು ಮಾಡ್ತಂತಂದರೆ ವ್ಯಾಪಾರ ಮಾಡುವಂಥ ಏಕಸ್ವಾಮ್ಯವನ್ನು ಪಡಿತೈತಿ. ಈ ಪ್ರದೇಶದಲ್ಲಿ ಯುದ್ಧ ಮಾಡುವ ಮತ್ತು ಶಾಂತಿ ಸಂಧಾನಗಳನ್ನು ಮಾಡುವಂಥ ಏರ್ಪಡಿಸುವಂಥ ಅಧಿಕಾರ ಪಡಿತೈತಿ. ಇವರ ರಾಜಧಾನಿ ಯಾವುದು ಅಂತಂದ್ರೆ ಪುಲಿಕಾಟ್. ಯಾವುದು? ಪುಲಿಕಾಟ್. ಇವರ ರಾಜಧಾನಿ ಯಾವುದು? ಪುಲಿಕಾಟ್. ಈ ಪುಲಿಕಾಟಿನಿಂದ ಏನಾಗುತ್ತಂತಂದ್ರೆ ಸಾಕಷ್ಟು ಇಲ್ಲಿ ಇವರು ವ್ಯಾಪಾರ ಕೇಂದ್ರಗಳನ್ನು ಮಾಡ್ತಾರೆ. ಇನ್ನು ಡಚ್ಚರ ವ್ಯಾಪಾರ ಕೇಂದ್ರಗಳು, ಡಚ್ಚರ ವ್ಯಾಪಾರ ಕೇಂದ್ರಗಳು ಬರ್ಕೋರಿ. ಡಚ್ಚರ ವ್ಯಾಪಾರ ಕೇಂದ್ರಗಳು ಭಾರತದ ಆಗ್ರಾ, ಮಚಲಿಪಟ್ಟಣ, ಸುರತ್, ಮಚಲಿಪಟ್ಟಣ, ಸುರತ್, ಕಾರೈಕಲ್, ನಾಗಪಟ್ಟಣಂ,
ಕೊಚ್ಚಿ ಇವೆಲ್ಲ ಏನಾಗಿದ್ದು ಅಂದ್ರೆ ಡಚ್ಚರ ವ್ಯಾಪಾರ ಕೇಂದ್ರಗಳಾಯಿತು. ಅಂದರೆ ಡಚ್ಚರು ಏನು ಮಾಡ್ತಾರೆ ಅಂತಂದ್ರೆ ಸಾಕಷ್ಟು ಇಲ್ಲಿ ಪೋರ್ಚುಗೀಸರ ಜೊತೆ ಹೋರಾಟ ಮಾಡುತ್ತೆ, ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸಿ ಅಷ್ಟೇ ಅಲ್ಲ ಇಲ್ಲಿ ಯುದ್ಧ ಮತ್ತು ಶಾಂತಿ ಸಂಧಾನಗಳನ್ನು ಏರ್ಪಡಿಸುವುದರ ಮೂಲಕ ಏನಂತಂದ್ರೆ ಭಾರತದೊಳಗೆ ಒಂದು ಭವ್ಯವಾದಂಥ ವ್ಯಾಪಾರ ಮಾಡೋಕ್ಕೆ ಅನುಮತಿ ಕೋರ್ತಾರೆ. ಇನ್ನು ಡಚ್ಚರೊಡನೆ ಮತ್ತು ಇಂಗ್ಲೀಷರ ನಡುವೆ ನಿರಂತರ ಸಂಘರ್ಷಕ್ಕೆ ಏರ್ಪಡ್ತಾರೆ. ಈ ನಿರಂತರ ಸಂಘರ್ಷದಿಂದ ಏನಾಗುತ್ತೆ ಅಂತಂದ್ರೆ ಭಾರತದಲ್ಲಿ ಇಂಗ್ಲೀಷರ ಪೈಪೋಟಿಯನ್ನು ಎದುರಿಸಲಾಗದಂಥ ಡಚ್ಚರು ತಮ್ಮ ಆಗ್ನೇಯ ಏಷ್ಯಾ ದ್ವೀಪ ರಾಷ್ಟ್ರಗಳ ಕಡೆ ಗಮನ ಹರಿಸ್ತಾರೆ. ಇಲ್ಲಿಂದ ಹಿಡಿದು ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಡಚ್ಚರು ಏನಾಗತ್ತಂದ್ರೆ ಸಂಪೂರ್ಣವಾಗಿ ಭಾರತದೊಳಗೆ ನಿರ್ಮೂಲನೆಗೊಳ್ತಾರೆ. ತದನಂತರ ಇಂಗ್ಲೀಷರು ಬರ್ತಾರೆ, ತದನಂತರ ಫ್ರೆಂಚರು ಕೂಡ ಬರ್ತಾರೆ. ಇಲ್ಲಿ ಯುರೋಪಿಯನ್ನರಲ್ಲಿ ಸಾಕಷ್ಟು ಭಾಳಷ್ಟು ಭಾರತವನ್ನು ಆಳಿದಂಥವ್ರು ಯಾರು ಅಂತಂದ್ರೆ ಇಂಗ್ಲೀಷರು ಬರ್ತಾರೆ. ಇಂಗ್ಲೀಷರು ಯಾವ ರೀತಿಯಾಗಿ ಭಾರತದೊಳಗೆ ಆಳ್ವಿಕೆ ಮಾಡಿದರು. ಇನ್ನು ಫ್ರೆಂಚರು ಬರ್ತಾರೆ, ಫ್ರೆಂಚರು ಕೂಡ ಯಾವ ರೀತಿಯಾಗಿ ಭಾರತದೊಳಗೆ ಆಳ್ವಿಕೆ ಮಾಡಿದರು ಅನ್ನೋದು ನೆಕ್ಸ್ಟ್ ಕ್ಲಾಸ್ನಾಗ ಅಧ್ಯಯನ ಮಾಡೋಣ. ಇಲ್ಲಿವರೆಗೂ ಆನ್ಲೈನ್ ಪಾಠ ವೀಕ್ಷಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ.